7ನೇ ತರಗತಿಯ ವಿಜ್ಞಾನ ವಸ್ತುಗಳ ಅನ್ವೇಷಣೆ ಆಮ್ಲೀಯ ಪ್ರತ್ಯಾಮ್ಲೀಯ ಮತ್ತು ತಟಸ್ಥ ಎಂಬ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ಇರುವೆ ಕಚ್ಚುವಿಕೆ ಮತ್ತು ಹಲ್ಲು ಕ್ಷಯ ದಂತಕ್ಷಯ ಸಾಮಾನ್ಯವಾಗಿ ಇದರಲ್ಲಿ ಏನಿದೆ? ನಾವು ತಟಸ್ಥೀಕರಣವು ಅನೇಕ ರಾಸಾಯನಿಕ ಕ್ರಿಯೆಗಳ ಆಧಾರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳೋಣ. ತಟಸ್ಥೀಕರಣ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಒಟ್ಟಿಗೆ ಸೇರಿದರೆ ಏನಾಗುತ್ತದೆ? ಒಂದು ಆಮ್ಲವು ಪ್ರತ್ಯಾಮ್ಲದೊಂದಿಗೆ ಬೆರೆತಾಗ ನೀರಿನ ಜೊತೆಗೆ ಲವಣ ಎಂಬ ಹೊಸ ಪದಾರ್ಥವು ರೂಪುಗೊಳ್ಳುತ್ತದೆ. ಲವಣವು ಆಮ್ಲವೂ ಅಲ್ಲ ಪ್ರತ್ಯಾಮ್ಲೀಯವೂ ಅಲ್ಲದ ಒಂದು ತಟಸ್ಥ ವಸ್ತುವಾಗಿದೆ. ಇದು ಇದರ ಸಮೀಕರಣ. ಆಮ್ಲ ಕೂಡಿಸು ಪ್ರತ್ಯಾಮ್ಲವು ನಮಗೆ ಲವಣ ಮತ್ತು ನೀರನ್ನು ಕೊಡುತ್ತದೆ. ಈ ಲವಣ ಮತ್ತು ನಾವು ತಿನ್ನುವ ಉಪ್ಪು ಎರಡು ಒಂದೇ ಆಗಿದೆಯೇ? ಹೌದು, ನಾವು ತಿನ್ನುವ ಉಪ್ಪನ್ನು ಅಡುಗೆ ಉಪ್ಪು ಅಥವಾ ಸಾಮಾನ್ಯ ಉಪ್ಪು ಎನ್ನುವರು. ಇದರ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಆಗಿದೆ. ಪ್ರತಿಯೊಂದು ಆಮ್ಲ ಪ್ರತ್ಯಾಮ್ಲ ಕ್ರಿಯೆಯು ವಿಭಿನ್ನ ಲವಣವನ್ನು ಉತ್ಪಾದಿಸುತ್ತದೆ ಮತ್ತು ಅದಕ್ಕೆ ವಿಭಿನ್ನ ರಾಸಾಯನಿಕ ಹೆಸರಿರುತ್ತದೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಪ್ರತಿಕ್ರಿಯಿಸಿ ಲವಣ ಮತ್ತು ನೀರನ್ನು ಉತ್ಪಾದಿಸುವ ಪ್ರಕ್ರಿಯೆಯನ್ನು ತಟಸ್ಥೀಕರಣ ಎಂದು ಕರೆಯುತ್ತಾರೆ. ಹಿಂದಿನ ಪಾಠದಿಂದ ಸುಬ್ಬುವಿನ ಶರ್ಟಿಗೆ ಏನಾಯಿತು ಎಂಬುದನ್ನು ನೆನಪಿಸಿಕೊಳ್ಳಿ. ಅವನ ತಾಯಿ ಕಲೆ ಇರುವ ಸ್ಥಳಕ್ಕೆ ನಿಂಬೆ ರಸವನ್ನು ಹಾಕಿದಾಗ ಆ ಕಲೆ ಏಕೆ ಮಾಯವಾಯಿತು ಎಂದು ನಿಮಗೆ ತಿಳಿದಿದೆಯೇ? ನಿಂಬೆ ರಸದಲ್ಲಿ ಸಿಟ್ರಿಕ್ ಆಮ್ಲವಿದೆ. ಸಾಬೂನು ಒಂದು ಪ್ರತ್ಯಾಮ್ಲವಾಗಿದೆ. ಅರಶಿಣವು ಒಂದು ಸೂಚಕವಾಗಿದೆ. ಸುಬ್ಬುವಿನ ತಾಯಿ ಅವನ ಅಂಗಿಗೆ ನಿಂಬೆ ರಸವನ್ನು ಹಾಕಿದಾಗ ಅದರ ಮೇಲಿದ್ದ ಕಲೆ ಕಣ್ಮರೆಯಾಯಿತು. ಹೇಗೆಂದು ಗೊತ್ತಿದೆಯೇ? ಅರಶಿಣದ ಕಲೆಯನ್ನು ಸಾಬೂನು ಬಳಸಿ ತೊಳೆದರೆ ಹಳದಿ ಕಲೆಯು ಕೆಂಪು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಸುಬ್ಬುವಿನ ತಾಯಿ ಹಳದಿ ಕಲೆಯ ಮೇಲೆ ನಿಂಬೆ ರಸ ಹಾಕಿದ್ದಾರೆ. ಅದರಲ್ಲಿರುವ ಸಿಟ್ರಿಕ್ ಆಮ್ಲವು ಸಾಬೂನನ್ನು ತಟಸ್ಥೀಕರಣಗೊಳಿಸುತ್ತದೆ ಮತ್ತು ಹಳದಿ ಕಲೆಯು ಕಂದು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಿಂಬೆ ರಸವು ಮತ್ತೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಿಧಾನವಾಗಿ ಕಣ್ಮರೆಯಾಗುತ್ತದೆ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಸೇರಿ ತಟಸ್ಥೀಕರಣ ಕ್ರಿಯೆಯು ನಡೆಯುತ್ತದೆ. ಚಟುವಟಿಕೆ. ಫಿನಾಫ್ಥಲೀನ್ ಒಂದು ಕೃತಕ ಸೂಚಕವಾಗಿದೆ. ಆಮ್ಲೀಯ ದ್ರಾವಣದಲ್ಲಿ ಇದು ಬಣ್ಣರಹಿತವಾಗಿದ್ದು ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ವಿನೆಗರ್ ಅಂದರೆ ಆಮ್ಲ ಇರುವ ಸಂದರ್ಭದಲ್ಲಿ ಫಿನಾಫ್ಥಲೀನ್ ಬಣ್ಣರಹಿತವಾಗಿರುತ್ತದೆ. ಪ್ರತ್ಯಾಮ್ಲೀಯ ಹೆಚ್ಚಿರುವ ಸಂದರ್ಭದಲ್ಲಿ ಫಿನಾಫ್ಥಲೀನ್ ಗುಲಾಬಿ ಬಣ್ಣವನ್ನು ಪಡೆಯುತ್ತದೆ. ಸಾಬೂನಿನ ನೀರನ್ನು ಹನಿ ಹನಿಯಾಗಿ ಸೇರಿಸಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ತಟಸ್ಥೀಕರಣಗೊಳ್ಳುತ್ತದೆ. ಆದ್ದರಿಂದ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ನಾವು ಹೆಚ್ಚು ಸೋಪಿನ ನೀರನ್ನು ಸೇರಿಸಿದಾಗ ದ್ರಾವಣವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ, ಏಕೆಂದರೆ ದ್ರಾವಣದಲ್ಲಿದ್ದ ಎಲ್ಲ ಆಮ್ಲವು ಪ್ರತ್ಯಾಮ್ಲದಿಂದ ತಟಸ್ಥೀಕರಣಗೊಂಡಿರುತ್ತದೆ. ಹೆಚ್ಚುವರಿ ಪ್ರತ್ಯಾಮ್ಲವನ್ನು ಸೇರಿಸಿದ್ದರಿಂದ ದ್ರಾವಣವು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಪಡೆಯುತ್ತದೆ. ಆದ್ದರಿಂದ ದ್ರಾವಣವು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ಗುಲಾಬಿ ಬಣ್ಣದ ದ್ರಾವಣಕ್ಕೆ ನಿರಂತರವಾಗಿ ಆಮ್ಲವನ್ನು ಸೇರಿಸಿದರೆ ಅದು ಮತ್ತೆ ಬಣ್ಣರಹಿತ ಸ್ಥಿತಿಗೆ ಮರಳುತ್ತದೆ. ಪ್ರತ್ಯಾಮ್ಲೀಯ ದ್ರಾವಣಕ್ಕೆ ಹೆಚ್ಚುವರಿ ಆಮ್ಲವನ್ನು ಸೇರಿಸಿದಾಗ ಅದು ಆಮ್ಲೀಯವಾಗುತ್ತದೆ. ಇದನ್ನು ಲಿಟ್ಮಸ್ ಪರೀಕ್ಷೆಯಿಂದ ಪರಿಶೀಲಿಸಬಹುದು. ತಟಸ್ಥೀಕರಣ ಸಂಭವಿಸಿದಾಗ ಪ್ರತಿಕ್ರಿಯೆಯಿಂದ ಶಾಖದ ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ಅದಕ್ಕಾಗಿಯೇ ತಟಸ್ಥೀಕರಣ ಪ್ರಕ್ರಿಯೆ ನಡೆದಿರುವ ಪಾತ್ರೆಯನ್ನು ನಾವು ಸ್ಪರ್ಶಿಸಿದಾಗ ಅದು ಬಿಸಿಯಾಗಿರುವುದನ್ನು ಅನುಭವಿಸುತ್ತೇವೆ. ಕೆಳಗಿನ ಪ್ರಕರಣಗಳಲ್ಲಿ ಏನಾಗುತ್ತದೆ?
ಹುಣಸೆ ರಸವನ್ನು ಸಾಬೂನಿನೊಡನೆ ಸೇರಿಸಿದಾಗ, ಡಿಟರ್ಜೆಂಟ್ ಪೌಡರನ್ನು ದ್ರಾಕ್ಷಿ ರಸದೊಂದಿಗೆ ಸೇರಿಸಿದಾಗ, ನಿಂಬೆ ರಸವನ್ನು ಕಿತ್ತಳೆ ರಸದೊಂದಿಗೆ ಸೇರಿಸಿದಾಗ. ಹುಣಸೆ ರಸವನ್ನು ಸಾಬೂನಿನೊಡನೆ ಸೇರಿಸಿದಾಗ ಲವಣವು ಉಂಟಾಗುತ್ತದೆ. ಡಿಟರ್ಜೆಂಟ್ ಪೌಡರನ್ನು ದ್ರಾಕ್ಷಿ ರಸದೊಂದಿಗೆ ಸೇರಿಸಿದಾಗ ಲವಣವು ಉಂಟಾಗುತ್ತದೆ. ನಿಂಬೆ ರಸವನ್ನು ಕಿತ್ತಳೆ ರಸದೊಂದಿಗೆ ಸೇರಿಸಿದಾಗ ದ್ರಾವಣವು ಆಮ್ಲವಾಗಿ ಉಳಿಯುತ್ತದೆ. ಕಪ್ಪು ಚಹದೊಡನೆ ನಿಂಬೆ ರಸ ಸೇರಿಸಿದಾಗ ಏನಾಗುತ್ತದೆ? ಡಿಟರ್ಜೆಂಟ್ ದ್ರವದೊಡನೆ ಅರಶಿಣವನ್ನು ಸೇರಿಸಿದಾಗ ಏನಾಗುತ್ತದೆ? ಸಾಬೂನು ನೀರಿನಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಏನಾಗುತ್ತದೆ? ಕಪ್ಪು ಚಹದೊಡನೆ ನಿಂಬೆ ರಸ ಬೆರೆತಾಗ ಕಪ್ಪು ಚಹಾವು ಕಿತ್ತಳೆ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಡಿಟರ್ಜೆಂಟ್ ದ್ರವದೊಡನೆ ಅರಿಶಿಣವನ್ನು ಸೇರಿಸಿದಾಗ ಡಿಟರ್ಜೆಂಟ್ ದ್ರವವು ಕೂಡ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಸಾಬೂನು ನೀರಿನಲ್ಲಿ ಕೆಂಪು ಲಿಟ್ಮಸ್ ಪೇಪರನ್ನು ಅದ್ದಿದಾಗ ಕೆಂಪು ಲಿಟ್ಮಸ್ ಪೇಪರ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿ ಲವಣ ಮತ್ತು ನೀರನ್ನು ಉಂಟುಮಾಡುತ್ತದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಪ್ರತ್ಯಾಮ್ಲೀಯವಾಗಿದೆ. ಸುಣ್ಣದ ನೀರಿನೊಂದಿಗೆ ಬೆರೆಸಿದ ಇಂಗಾಲದ ಡೈಆಕ್ಸೈಡ್ ಆ ಮಿಶ್ರಣವನ್ನು ಹಾಲಿನಂತಿರುವ ಸುಣ್ಣದ ನೀರಿನ ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಆಮ್ಲೀಯ ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವಾಗಿ ಮತ್ತು ಪ್ರತ್ಯಾಮ್ಲೀಯ ದ್ರಾವಣವನ್ನು ಆಮ್ಲೀಯ ದ್ರಾವಣವಾಗಿ ಪರಿವರ್ತಿಸಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.